ಹರಿಕೃಷ್ಣ ಅಣ್ಣ ಎಲ್ಲೂ ಹೇಳ್ಬೇಡಿ ಅಂದ್ರು, ಬಟ್ ನನಗ್ ಮನ್ಸ್ ತಡೀತಿಲ್ಲ. ಹರಿಕೃಷ್ಣ ಅಣ್ಣನು ಸಾಕಷ್ಟು ಹೆಲ್ಪ್ ಮಾಡಿದ್ದಾರೆ, ಗುರುಕಿರಣ್ ಸರ್ ಹೆಲ್ಪ್ ಮಾಡಿದ್ದಾರೆ, ಶಿವಮಣಿ ಸರ್ ಹೆಲ್ಪ್ ಮಾಡಿದ್ದಾರೆ, ಅವರು ಹೆಲ್ಪ್ ಮಾಡಿದ್ದಾರೆ. ಯಾರು ಬಿಟ್ಕೊಟ್ಟಿಲ್ಲ ಸರ್ ಕಲಾವಿದರು. ಅವ್ರು ಒಗ್ಗಟ್ಟಲ್ಲಿ ಇದ್ದಾರೆ. ಗೌರ್ಮೆಂಟ್ ಇಂದ ಏನಾದ್ರು ಕಲಾವಿದರಿಗೆ ಮಾಡಿದ್ರೆ ತುಂಬಾ ಒಳ್ಳೇದು ಸರ್. ಇವ್ರಿಬ್ರಲ್ಲಿ ಇದೊಂದು ಖುಷಿ ಸರ್ ನನ್ಗೆ. ಎಂತ ಪೊಸಿಷನ್ ಇರ್ಲಿ, ಅವ್ರು ಇವ್ರನ್ನ ನಗ್ಸೋದು, ಇವ್ರು ಅವ್ರನ್ನ ನಗ್ಸೋದು, ಹೀಗೆ ಇರ್ತಾರೆ. ಲವ್ ಇಸ್ ಬ್ಲೈಂಡ್ ಅಮ್ಮ. ನಿಮ್ಮಪ್ಪ ಹಂಗ್ ನನ್ ಹಿಂದೆ ಚಕ್ಕರ್ ಹೊಡೆದು ಬೀಳಿಸ್ಬಿಟ್ರು ಅಂತಾರೆ. ದೇವನೇ ಅಂತೀನಿ ನಾನು. ನಮ್ಮತ್ತ ಬೈತಾ ಇದ್ರು, ಏ ಮಾಮ ಅನ್ನೆ, ಯಾಕೆ ದೇವ? ಏನ್ ತೊಂದ್ರೆ ಇಲ್ಲ, ಏನ್ ಆಗಲ್ಲ ದೇವ. ಏನಕ್ಕೆ ನೀನ್ ಆತರ ಯೋಚನೆ ಮಾಡ್ತೀಯ? ದೇವ್ರು ಒಳ್ಳೇದನ್ನ ಯೋಚನೆ ಮಾಡೋಣ ಅಷ್ಟೇ. ಒಳ್ಳೆ ಅಂತಿ ನಾನ್ ನೀವ್ ಹೇಳ್ಬೇಕು. ತಾತಂಗ್ ದುಡ್ಡು ಅರೇಂಜ್ ಮಾಡ್ತಿದ್ದೀರಾ? ನನ್ ಗೋಲ್ಕಾದಲ್ಲಿ ಒಂದ್ 4000 ಇದೆ, ಕೊಡ್ತೀನಿ. ಆಂಬ್ಯುಲೆನ್ಸ್ ಬಂದಿದೆ, ಕರ್ಕೊಂಡ್ ಹೋಗ್ತಾ ಇದೀವಿ ಅಂತಂದ್ರೆ ನನ್ ಕೂದ್ಲು ಹುಷಾರಮ್ಮ, ಬಾಚ್ಬಿಟ್ಟು ಜಡೆ ಹಾಕು, ಹಾಳಾಗುತ್ತಿಲ್ಲ ಅಂದ್ರೆ ಅಂತ. ಅಯ್ಯೋ ಕಾರಣ ಯಾರು ಗೊತ್ತಾ? ಯಜಮಾನ್ರು ಡಾಕ್ಟರ್ ರಾಜ್ಕುಮಾರ್. ಹೇಗೆ? ಯಾವುದೇ ಕಾರಣ ಕೂದಲು ತೆಗಿಕೋಬೇಡ, ನಿನ್ ಮುಖಕ್ಕೆ ಕಳೆ ಇದೆ, ಬಾರ್ಸ್ಬಿಟ್ಟು ಅಂತೀಯಲ್ಲ. ಯಾಕಂದ್ರೆ ನಾವ್ ಇಷ್ಟು ಇದೀವಿ, ಇಷ್ಟು ಊಟ ತಿಂದಿದೀವಿ, ಅದೆಲ್ಲ ನಮ್ಗೆ ಕರ್ನಾಟಕ ಮತ್ತೆ ಸ್ಯಾಂಡಲ್ವುಡ್ ಇಂದಾನೇ ಆಗಿರೋದು. ಈ ತರ ಹೆಲ್ಪ್ ಕೇಳಿದಾಗ ಕೆಲವೊಂದು ಜನಗಳು ಅನ್ಕೋತಾರೆ ಕಲಾವಿದರಿಗೆ ಯಾರು ಕಲಾವಿದ್ರು ಹೆಲ್ಪ್ ಮಾಡ್ತಿಲ್ಲ ಅಂತ. ಇಲ್ಲ ಸರ್, ಅದು ತಪ್ಪು. ಕಲಾವಿದ್ರು ಬಿಟ್ಕೊಟ್ಟಿಲ್ಲ, ಮ್ಯೂಸಿಷಿಯನ್ಸ್ ಯಾರು ಬಿಟ್ಕೊಟ್ಟಿಲ್ಲ. ಆಮೇಲೆ ಹೀರೋಗಳು ಬಿಟ್ಕೊಟ್ಟಿಲ್ಲ, ಕಾಂಟ್ಯಾಕ್ಟ್ ಅಲ್ಲಿ ಇರ್ತಾರೆ, ಮಾತಾಡ್ತಾರೆ, ಸಹಾಯ ಇದ್ರೆ ಮಾಡ್ತೀವಿ ಅಂತಾರೆ. ಇನ್ಫ್ಯಾಕ್ಟ್ ಇವ್ರ ಪ್ರಾಬ್ಲಮ್ ಆದಾಗ ಜಿ ಕನ್ನಡ ಅವರು ಎಲ್ಲರೂ ಹೆಲ್ಪ್ ಮಾಡಿದ್ರು. ಆಪರೇಷನ್ ಆಯ್ತು ಮೊನ್ನೆ ಕೂಡ ಶಿವಣ್ಣ ಹೇಳಿದ್ರಂತ, ದೇವ ನಾನು ಅವನ ಹಿಂಗ್ ನೋಡಲ್ಲ, ನಾನು ಅವ್ನ ಹೆಂಗ್ ನೋಡ್ಕೊಂಡು ಬಂದು ಹಂಗ್ ಬಂದ್ರೆ ನೋಡ್ತೀನಿ, ನೋಡಲ್ಲ. ರವಿಚಂದ್ರನ್ ಅವ್ರ ಹಂಗೆ, ರವಿಚಂದ್ರನ್ ಅವ್ನ ಹೆಂಗಿದಾನ ಹಂಗೆ ನೋಡ್ಬೇಕು ನಾವು. ಎಲ್ಲೂ ಕಲಾವಿದ್ರು ಬಿಟ್ಕೊಟ್ಟಿಲ್ಲ ಸರ್. ಅಂದ್ರೆ ನಮ್ಗೆ ಕಲಾವಿದರಲ್ಲಿ ಏನ್ ಪ್ರಾಬ್ಲಮ್ ಆಗ್ತಿದೆ ಅಂದ್ರೆ, ಒಂದು ನಾನ್ ಪರ್ಸನಲಿ ಅಬ್ಸರ್ವ್ ಮಾಡಿರೋ ಹಾಗೆ ಅವ್ರವ್ರದೇ ಇದೆ. ಎಲ್ಲ ಕಲಾವಿದರಿಗೂ ಅವ್ರವ್ರದೇ ಪ್ರಾಬ್ಲಮ್ ಇದೆ. ಬಟ್ ನಮ್ ತಂದೆನ ಎಲ್ಲೂ ಬಿಟ್ಕೊಟ್ಟಿಲ್ಲ. ಇನ್ಫ್ಯಾಕ್ಟ್ ತುಂಬಾ ಜನ ನಾನು ಕಮೆಂಟ್ ನೋಡಿದ್ದೀನಿ, ಜಿ ಕನ್ನಡ ಅವ್ರು ಏನ್ ಮಾಡ್ತಿದ್ದೀರಾ, ಇವ್ರೇನ್ ಮಾಡ್ತೀರಾ, ಕಾಂಟ್ಯಾಕ್ಟ್ ಅಲ್ಲಿ ಇದ್ದಾರೆ, ಇದು ನಾನು ತಲುಪಿಸ್ಬೇಕು. ಯಾಕಂದ್ರೆ ನಮ್ಮಿಂದ ಬೇರೆ ಕಲಾವಿದರಿಗೆ ಕೆಟ್ಟ ಹೆಸರು ಬರಬಾರ್ದು ಸರ್. ಅವ್ರವ್ರ ಕಷ್ಟದಲ್ಲಿದ್ರೂ ನಮ್ಮ ಅಪ್ಪನ ಬಂದು ಮಾತಾಡ್ಸಿದ್ದಾರೆ, ಆಮೇಲೆ ಅವ್ರಿಗೆ ಸಹಾಯ ಮಾಡಿದ್ದಾರೆ ಸರ್. ಅಂಡ್ ಇದನ್ನ ಆಕ್ಚುಲಿ ಹೇಳ್ಬೇಕು ಅಂದ್ರೆ, ಹರಿಕೃಷ್ಣ ಅಣ್ಣ ಎಲ್ಲೂ ಹೇಳ್ಬೇಡಿ ಅಂದ್ರು, ಬಟ್ ನನಗ್ ಮನ್ಸ್ ತಡೀತಿಲ್ಲ. ಹರಿಕೃಷ್ಣ ಅಣ್ಣನು ಸಾಕಷ್ಟು ಹೆಲ್ಪ್ ಮಾಡಿದ್ದಾರೆ, ಗುರುಕಿರಣ್ ಸರ್ ಹೆಲ್ಪ್ ಮಾಡಿದ್ದಾರೆ, ಡ್ರಮ್ಸ್ ಶಿವಮಣಿ ಸರ್ ಹೆಲ್ಪ್ ಮಾಡಿದ್ದಾರೆ, ಅವ್ರು ಕಾಲ್ ಮಾಡಿದ್ದಾರೆ, ನೆನ್ನೆನೂ ಕಾಲ್ ಮಾಡಿ ಮಾತಾಡಿದ್ದಾರೆ. ಯಾರು ಬಿಟ್ಕೊಟ್ಟಿಲ್ಲ ಸರ್ ಕಲಾವಿದರು. ಅವ್ರು ಒಗ್ಗಟ್ಟಲ್ಲಿ ಇದ್ದಾರೆ. ಅದು ಏನಾಗ್ತಿದೆ ಆಚೆ ಪ್ರಪಂಚಕ್ಕೆ ಗೊತ್ತಾಗ್ತಿಲ್ಲ. ಈ ಕೈಯಲ್ಲಿ ಮಾಡಿರೋ ಸಹಾಯ ಇನ್ನೊಂದ್ ಕೈಯಲ್ಲಿ ಗೊತ್ತಾಗ್ಬಾರ್ದು ಅನ್ನೋ ಪಾಲಿಸಿಲಿ ಸುಬ್ರಹ್ಮಣ್ಯ ಅವರು ಹೆಲ್ಪ್ ಮಾಡಿದ್ದಾರೆ. ಇನ್ನೊಬ್ರು ಇವರಮ್ಮ ಕ್ಯಾಸಿಟ್ ಇದೆ ಮಿಜಿ ವೇಲು ಅವರು ಹೆಲ್ಪ್ ಮಾಡಿದ್ದಾರೆ, ಬಿಟ್ಕೊಟ್ಟಿಲ್ಲ. ಅವರೇ ಕಾಲ್ ಮಾಡಿ ಕೇಳಿದ್ದಾರೆ, ಏನಾದ್ರು ಸಹಾಯ ಇದ್ರೆ ಹೇಳಿ ಅಂತ. ಅವರು ಪಾಲಿಸಿ ಏನಂದ್ರೆ, ನಾವು ಮಾಡಿರೋದು ಯಾರಿಗೂ ಗೊತ್ತಾಗ್ಬಾರ್ದಮ್ಮ, ಪಬ್ಲಿಕ್ ಸಿಟಿ ಆಗ್ಬಾರ್ದು ಅನ್ನೋ ಕಾರಣದ. ಈಗ ಎಲ್ಲರೂ ಆತರ ಹೇಳ್ಬೇಕಾದ್ರೆ ನನಗ್ ಮನ್ಸ್ ತಡೀತಿಲ್ಲ. ಜನದ ತಪ್ಪಲ್ಲ, ಅವ್ರಿಗೇನ್ ಅನ್ಸ್ತಿದೆ, ಈ ತರ ವಿಡಿಯೋ ಮಾಡ್ತಿದ್ದಾರೆ, ಯಾರು ಹೋಗಿ ಅವ್ರಿಗೆ ಮಾತಾಡಿಸ್ತಿಲ್ವೇನೋ, ಸಂಘ ಸಂಸ್ಥೆ ಇಲ್ವಾ ಅನ್ನೋ ಕ್ವಶನ್ ಬರ್ತಾ ಇದೆ. ನನ್ ಕಡೆಯಿಂದ ನಾನ್ ಕೇಳೋದು ಒಂದ್ ರಿಕ್ವೆಸ್ಟ್ ಏನು ಅಂದ್ರೆ, ಗೌರ್ಮೆಂಟ್ ಇಂದ ಏನಾದ್ರು ಕಲಾವಿದರಿಗೆ ಮಾಡಿದ್ರೆ ತುಂಬಾ ಒಳ್ಳೇದು ಸರ್. ಬಿಕಾಸ್ ಇವ್ರದ್ದು ಕಲಾವಿದರದ್ದು ಟೈಮಿಂಗ್ಸ್ ಇರಲ್ಲ, ದಿನ ಕಾಯ್ಕೊಂಡು ಇರ್ಬೇಕು. ಅವ್ರ ಫೋನು ಕಾಲ್ ಬರುತ್ತಾ, ನಮ್ಗೆ ಕೆಲಸ ಬರುತ್ತಾ ಅನ್ನೋ ಟೆನ್ಷನ್ ಅಲ್ಲೇ ದಿನ ಇರ್ತಾರೆ. ಗೌರ್ಮೆಂಟ್ ಇಂದ ಅಟ್ಲೀಸ್ಟ್ ಏನಾದ್ರು ಒಂದು ಸಹಾಯ ಮಾಡೋದು. ನಾವೇನ್ ದೊಡ್ಡ ಸಹಾಯ ಕೇಳ್ತಿಲ್ಲ, ಇಂಥ ಪರಿಸ್ಥಿತಿಲಿ ಫ್ಯಾಮ್ಲಿಗೆ ಒಂದು ಸಹಾಯ ಮಾಡೋದು, ಅಥವಾ ಫ್ಯಾಮ್ಲಿಲಿರೋ ಒಂದು ಮೆಂಬರ್ ಯಾರಾದ್ರೂ ಎಜುಕೇಶನ್ ಆಗಿದ್ರೆ ಅವ್ರಿಗೊಂದು ಜಾಬ್ ಮಾಡಿಸ್ಕೊಡೋದು, ಆ ಥರ ಮಾಡಿದ್ರು ಒಳ್ಳೇದಲ್ವಾ ಸರ್. ಈಗ ನಾವೇ ಇದೀವಿ, ಎಷ್ಟೊಂದ್ ತರ ಕಷ್ಟಪಡ್ತಿದ್ದಾರೆ ಸರ್. ನಾನು ನೋಡಿದೀನಿ ನಮ್ಮ ತಂದೆ ಫ್ರೆಂಡ್ಸ್ ಅವ್ರ ಫ್ಯಾಮ್ಲಿನೆಲ್ಲ. ಆ ತರ ಮಾಡಿದ್ರೆ ಕಲಾವಿದರಿಗೆ ಹೆಲ್ಪ್ ಆಗುತ್ತೆ ಸರ್. ನನ್ನ ಕಡೆಯಿಂದ ನೀವು
ತಲುಪಿಸಿ ಸರ್. ಇದು ನನ್ನ ರಿಕ್ವೆಸ್ಟ್, ಏನೋ ಒಂದು ಸಹಾಯ ಕಲಾವಿದರ ಫ್ಯಾಮಿಲಿಗಳಿಗೆ. ಅಪಾರ್ಟ್ ಫ್ರಮ್ ಮೆಡಿಕಲ್ ಇಲ್ಲದೆ ಇರೋರು ಇದ್ದಾರೆ, ಬಟ್ ಅವರು ಕಷ್ಟದಲ್ಲಿ ಇರ್ತಾರೆ. ಅವ್ರ ಮನೇಲಿ ಯಾರಾದರೂ ಎಜುಕೇಟೆಡ್ ಇದ್ರೆ, ಮಗನೋ ಅವ್ರಿಗೊಂದು ಜಾಬ್ ಇಡಿಸ್ಕೊಡೋ ಥರ ಮಾಡಿದ್ರೆ ಅಟ್ಲೀಸ್ಟ್ ಒಂದು ಫ್ಯಾಮಿಲಿ ಮೇಂಟೈನ್ ಆಗುತ್ತಲ್ವಾ ಸರ್. ನಾನು ತುಂಬಾ ನೋಡಿದ್ದೀನಿ ಕಷ್ಟಪಟ್ಟಿರೋದು. ನಮ್ಮ ಕುಟುಂಬದಲ್ಲಿ ಯಾರು ಏನು ನೋಡಲ್ಲ. ಇವ್ರು ದುಡಿದ್ರೆ ಖರ್ಚು, ಅವ್ರು ದುಡಿದ್ರೆ ಎಲ್ಲ ಒಟ್ಟಿಗೆ ಮಾಡ್ಕೊಂತೀವಿ. ಈಗ ಮಗ ದುಡಿದ್ರು ಏನು ಅವ್ನ ಕೈಯಲ್ಲಿ ಆದಷ್ಟು ಕೊಡ್ತಾನೆ. ತುಂಬಾ ಲಾಸ್ ಆಗ್ಬಿಟ್ಟಿದ್ದಾನೆ, ತುಂಬಾ ಅಂದ್ರೆ ತುಂಬಾ ಲಾಸ್ ಆಯ್ತು ನಮಗೆ. ಆವಾಗ ಮಂಡ್ಯ ಟು ಮುಂಬೈ ತೆಗೆದಿದೀವಲ್ಲ, ಆವಾಗ ನಂದು 3/4 kg ಗೋಲ್ಡು, ಒಂದು ಸೈಟ್ ಮಂಡ್ಯ ಟು ಮುಂಬೈ ಅಂತ ಮೂವಿ ತೆಗ್ದಿದ್ರು ಎಲ್ಲ ಫ್ರೆಂಡ್ಸ್ ಎಲ್ಲ ಸೇರಿ. ಪ್ರೊಡಕ್ಷನ್ ಅಲ್ಲಿ ಸ್ವಲ್ಪ ಇಶ್ಯೂ. ಹಸ್ಬೆಂಡ್ ಅಲ್ಲ, ನನ್ನ ಮಗ ಅಮ್ಮ, ಅಣ್ಣ 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 ಅವನು ಮಂಡ್ಯ ಟು ಮುಂಬೈ ಶುರು ಮಾಡಿ ಮನೆಯಿಂದ ದುಡ್ಡು ಹೋಗಿದೆ ಸರ್. ಇಲ್ಲಂದ್ರೆ ತುಂಬಾ ಚೆನ್ನಾಗಿ ಆಗ್ತಾ ಇತ್ತು ನಮ್ಮ ಕುಟುಂಬ. ಈ ತರ ಇರ್ತಾನೆ ಇಲ್ಲೇ ತುಂಬಾ ಚೆನ್ನಾಗಿ. ನನಗೆ ಗೊತ್ತಿಲ್ಲ ಸಿನಿಮಾದ ಬಗ್ಗೆ. ಇಲ್ಲ ಸರ್, ಅದು ಆಚೆ ಬರ್ಲಿಲ್ಲ. ಬಟ್ ಅವನು ಸಾಂಗ್ಸ್ ಎಲ್ಲ ಬರೀತಾನೆ. ಮೆಂಟಲ್ ಓಜಾವ ಸಾಂಗ್ ನನ್ನ ಮಗ ಬರ್ದಿ ಟಗರು ಫಿಲಮ್ ಅಲ್ಲಿ ಬರ್ದಿ. ಬಟ್ ಅದೇನೆ ನಮ್ಗೆ ಆ ಫೀಲ್ಡ್ ನ ಬಿಡಕ್ ಇಷ್ಟ ಇಲ್ಲ ಸರ್. ಅದು ಟಗರು ಫಿಲಮ್ ಅಲ್ಲಿ ಮೆಂಟಲ್ ಹೋಜಾವ ಸಾಂಗ್ ಇದೆ, ಅಣ್ಣನೇ ಬರ್ದಿದ್ದು. ಡಿಯೋಲ ಸಾಂಗ್ ಸುದೀಪ್ ಆಡಿದಾರಲ್ಲ, ಅದೇ ನಮ್ಮ ಮಗನೇ ಬರ್ದಿದ್ದು. ಅದು ಆ ಟೈಮಲ್ಲೂ ಹೇಳ್ತೀನಿ ಸರ್, ಎಲ್ಲೂ ಸುದೀಪ್ ಸರ್ನು ನಾವು ಥ್ಯಾಂಕ್ಸ್ ಹೇಳ್ಬೇಕು. ಅದು ನಮ್ ದುರದೃಷ್ಟ ಮೂವಿ ಇದಾಗದೆ ಇರೋದು. ಬಟ್ ಅವರು ತುಂಬಾ ಶೂಟಿಂಗ್ ಅಲ್ಲಿ ಇದ್ರೂ ಬಂದು ನಮ್ಮ ಅಣ್ಣ ಮತ್ತೆ ತಂದೆಗೋಸ್ಕರ ಬಂದು ಸಾಂಗ್ ಆಡಿ ಇದ್ದು ಆಡಿಯೋ ಲಾಂಚ್ ಎಲ್ಲ ಮಾಡಿಕೊಟ್ಟಿದ್ರು. ಬಟ್ ಅದು ಹೇಳ್ತಾರಲ್ಲ, ಟೈಮ್ ಅನ್ನೋದು ಹೇಗಾಗತ್ತೋ ಹಿಂಗಿರೋರ್ನು ಹಿಂಗ್ ದಬಾಕ್ಸುತ್ತೆ, ಹಿಂಗಿರೋರ್ನು ಹಿಂಗ್ ಮಾಡಬೇಕು. ಸರ್ ಬಂದ್ರು, ಇಂಪ್ರೂವ್ ಆಗ್ಲಿ ಹೊಸ ಹುಡುಗ ಅಂತ ಸುದೀಪ್ ಸರ್ ಬಂದು ಹಾಡು ಹೇಳಿದ್ದಾರೆ. ನಮ್ಮ ಹೆಸರೇನೊಂದು ಅಣ್ಣ ವಾರ್ದಿಕ್ ಜೋಸೆಫ್ ಅಂತ. ವಾರ್ದಿಕ್ ಜೋಸೆಫ್ ನೀವು ನೋಡಿರಿ ಯೂಟ್ಯೂಬ್ ಅಲ್ಲಿ ಇದೆ ಹಾಡು ಸಾಂಗ್. ಎಸ್. ಏನು ಮಾಡ್ತಾ ಇದ್ರಿ? ಹಳೆದನ್ನೆಲ್ಲ ಯೋಚನೆ ಮಾಡ್ತಾ ಇದ್ದೀರಾ? ವೈಭವನ್ನ ಇಲ್ಲ. ವಾಟ್ ಈಸ್ ಟುಮಾರೋ? ಹಾಂ, ಮುಂದೇನು? ಆರೋಗ್ಯ ಭಾಗ್ಯ ಕಾಪಾಡ್ಕೊಂಡ್ರೆ ಟುಮಾರೋ ಅಷ್ಟೇ. ವಾಟ್ ಇಸ್ ಟುಮಾರೋ ಅದೇ ಟುಮಾರೋ. ನಮ್ಮಿಬ್ಬರು ಲೈಫ್ ಅದೇ ವಾಟ್ ಇಸ್ ಟುಮಾರೋ. ಇವ್ರಿಬ್ರಲ್ಲಿ ಇದೊಂದು ಖುಷಿ ಸರ್ ನನ್ಗೆ. ಎಂತ ಪೊಸಿಷನ್ ಇರ್ಲಿ, ಇವ್ರನ್ನ ನಗ್ಸೋದು, ಇವ್ರು ಅವ್ರನ್ನ ನಗ್ಸೋದು, ಹೀಗೆ ಇರ್ತಾರೆ. ನಾನು ಸುಮ್ನೆ ರೇಗಿಸ್ತಾ ಇರ್ತೀನಿ. ಇವಾಗಾದ್ರೂ ಅಪ್ಪನ ನೋಡೋ ತರ ಇದಾರೆ. ವಯಸ್ಸಲ್ಲಿ ಹಂಗಿದ್ರು, ಸಣ್ಣಗೆ ಹಂಗಿದ್ರು. ಹೆಂಗ್ ಇಷ್ಟಪಟ್ಟೆ ಅಂದ್ರೆ, ಲವ್ ಇಸ್ ಬ್ಲೈಂಡ್ ಅಮ್ಮ, ನಿಮ್ಮಪ್ಪ ಹಂಗ್ ನನ್ ಹಿಂದೆ ಚಕ್ಕರ್ ಹೊಡೆದು ಬೀಳಿಸ್ಬಿಟ್ರು ಅಂತಾರೆ ರೇಗಿಸ್ತಾರೆ. ಅವ್ರಂತಾರೆ, ನೀನ್ ನನಗ್ ಜಾಸ್ತಿ, ನಾನ್ ನಿನಗ್ ಜಾಸ್ತಿನೇ ಕಡೆ ಇರು, ಹಂಗೆ ರೇಗಿಸ್ತಾರೆ. ನಾನು ಮುಖ ಸುಂಡಿಸ್ಕೋಬಾರ್ದು. ಏನ್ ಹಂಗಿದ್ಯಾ ಅಂತಾರೆ. ಅಲ್ಲಿ ಮಲ್ಕೊಂಡು ಏನೋ ಯೋಚನೆ ಮಾಡ್ತಾ ಇದ್ದೆ. ಏನ್ ಹಂಗ ಯೋಚನೆ ಮಾಡ್ತಾ ಇದ್ದೆ, ನಾನು ಎದ್ದೋಲ್ತೀನಿ, ನಾನು ನಡಿತೀನಿ, ನಾನು ಹೋಗ್ತೀನಿ ಡ್ರಮ್ಸ್ಗೆ, ನೀನ್ ಯಾಕೆ ಯೋಚನೆ ಮಾಡ್ತಾ ಇದೀಯಾ? ಕಿತ್ತಾಡೋದು ಇಲ್ಲೇ ಅದೇ ರೀತಿ ಪ್ರೀತಿ ಅಂತ ನಡೆದ್ರೆ ಸಾಕು. ನೀವು ನಡ್ಕೊಂಡು ನಿಮ್ ಕೆಲಸ ಅಲ್ಲಲ್ಲ, ಏನು ಅದು ಇದಾದ್ರೂ ಕೂಡ ಈಗ ನೋಡಿದ್ಯಲ್ಲ, ಕೃತಕ ಆರ್ಟಿಫಿಷಿಯಲ್ ಇದು ಹಾಕ್ಬಿಟ್ಟು ಅದ್ ಹಾಕ್ತಿದ್ದಾರೆ, ಅದಕ್ಕೆ ಅದನ್ನ ಹೇಳಿದ್ದು ಜಿ ಕನ್ನಡ ಅವರೆಲ್ಲ ಮುಂದೆ ಬಂದು ಮಾಡಿ ಅದೆಲ್ಲ ಮಾಡಿದ್ದಾರೆ. ಇದು ಈ ಕಾಲು ಪ್ರಾಬ್ಲಮ್ ಆಗಿದೆ, ಇಲ್ಲಿ ಡಿಸ್ಲೊಕೇಟ್ ಆಗಿರೋದ್ರಿಂದ ಇದು ಪ್ರಾಬ್ಲಮ್ ಆಗಿ ಆಪರೇಷನ್ ಅಂತ ಹೇಳಿ, ಆಪರೇಷನ್ ಮಾಡಿದ್ರೆ ರಿಸ್ಕ್ ಆಗುತ್ತೆ ಅಂದ್ಬಿಟ್ಟು ಟ್ರೀಟ್ಮೆಂಟ್ ಹೇಳಿದ್ದಾರೆ. ಬಟ್ ಮೈನರ್ ಆಗಿ ಆಪರೇಷನ್ ಅದೇ ನೀಡಲ್ ಹಾಕಿ ಫ್ಲೂಯಿಡ್ನ ತೆಗ್ದಿದ್ದಾರೆ ಸರ್. ಸ್ವಲ್ಪ ಅದೇನೆ ಎಲ್ರಿಗೂ ಕೇಳ್ಕೊಳ್ಳೋದು ಒಂದೇನೆ, ಪ್ರೇಯರ್ ಮಾಡಿ ಆದಷ್ಟು ನಮ್ಮ ತಂದೆ ಸುಧಾರಿಸ್ಕೋಬೇಕು ಅಂತ. ಅವ್ರ ಆಸೆ ಅಂತೆ ಅವ್ರು ಡ್ರಮ್ಸ್ ನುಡಿಸ್ತಾನೆ ಇರಬೇಕು, ಅವ್ರು ಕೊನೆ ಉಸಿರಿರೋವರೆಗೂ ಅಂತಾನೆ ನಾನು ಕೇಳ್ಕೊಳ್ಳೋದು. ಅವ್ರ ಆಸೆನೇ ನಮ್ಮ ಆಸೆ ಸರ್, ಅಷ್ಟೇನೆ. ಅವರು ದೊಡ್ಡ ಕಲಾವಿದ ಆಗೋವರೆಗೂ ನಾನು ಪ್ರೇಯರ್ ಮಾಡೋದೆ ದಿನ. ದೇವ ಕೆಲಸ ಇರಬೇಕು, ದೇವ ಹೋಗ್ಬೇಕು ಬರ್ಬೇಕು, ದೇವನೇ ಅಂತೀನಿ ನಾನು. ನಮ್ಮತ್ತ ಬೈತಾ ಇದ್ರೆ, ಮಾಮ ಅನ್ನೇ, ಯಾಕೆ ದೇವ? ಲವ್ ಮ್ಯಾರೇಜ್ ಅಲ್ಲ ಸರ್, ಅದಕ್ಕೆ ಸಲ್ಗೆ. ಮೊನ್ನೆ ಏನ್ ಮಾಡಿದ್ದಾರೆ, ಇಂಜೆಕ್ಷನ್ ಕಿತ್ತಿ ದಿಮ್ಮ ಕೆಳಗಡೆ ಇಟ್ಕೊಂಡಿದ್ದಾರೆ. ಸರ್ಜರಿ ಮಾಡ್ತೀನಿ ಅಂದ್ರಲ್ಲ, ಅಲ್ಲ ಸರ್ಜರಿ ಮಾಡ್ತೀನಿ ಅಂದ್ರಲ್ಲ, ಇದನ್ನ ಕಿತ್ತಿಟ್ರೆ ಮಾಡಲ್ಲ ಅಂತ ಭಯಕ್ಕೆ. ಇಷ್ಟಾಗಿ ಎಲ್ಲರಿಗೂ ತೊಂದರೆ ಕೊಡ್ತಾ ಇದ್ದೀನಿ. ಹಾಗೆ ಅವ್ರು ತಿಳ್ಕೊಂಡಿದಾರ. ನೀವು ತೊಂದರೆ ನಾವ್ ಅನ್ಕೊಂಡಿದ್ವಾ? ನಾವ್ ಅನ್ಕೊಂಡ್ರೆ ನೀನ್ ಅನ್ಕೋಬೇಕು ಅಷ್ಟೇ. ಮತ್ತೆ ಏನಾದ್ರು ಆದ್ರೆ ಮತ್ತೆ ತೊಂದರೆ ತಾನೆ ಎಲ್ಲರಿಗೂ. ಏನ್ ತೊಂದ್ರೆ ಇಲ್ಲ, ಏನ್ ಆಗಲ್ಲ ದೇವ. ಏನಕ್ಕೆ ನೀನ್ ಆತರ ಯೋಚನೆ ಮಾಡ್ತೀಯ? ಏನ್ ಆಗಲ್ಲ, ದೇವ್ರು ಒಳ್ಳೇದನ್ನ ಯೋಚನೆ ಮಾಡೋಣ ಅಷ್ಟೇ. ಒಳ್ಳೇದನ್ನ ಅವರು ಯೋಚನೆ ಮಾಡಿದ್ದಾರೆ. ಅದ್ರಿಂದ ತಾನೇ ಇಲ್ಲಿ ಮಲ್ಕೊಂಡು ಈ ಟ್ರೀಟ್ಮೆಂಟು, ಇದು ದುಡ್ಡು ಖರ್ಚು ಮಾಡೋದು ಇತ್ಯಾದಿ ಅಲ್ವಾ? ನೀವು ಅದ್ರ ಬಗ್ಗೆ ಏನು ಯೋಚನೆ ಮಾಡಬೇಕಾಗಿಲ್ಲ, ಹೇಗೂ ಆಗುತ್ತೆ.
ಏನಮ್ಮ? ಏನು ಯೋಚನೆ ಮಾಡಬಾರ್ದು. ಒಳ್ಳ ಮಗಳು, ಒಳ್ಳ ಅಲಿಮಯ, ಒಳ್ಳ ಮಗ ಸ್ವಲ್ಪ ಕಷ್ಟದಲ್ಲಿ ಒಳ್ಳೆ ಹೆಂಡತಿ. ನಾನ್ ನೀವೇ ಹೇಳ್ಬೇಕು. ಅವ್ರ ಮೊಮ್ಮಗನು ತುಂಬಾ ಸಪೋರ್ಟಿವ್. ತುಂಬಾ ಸಪೋರ್ಟ್. ಅವ್ನ್ ಹೇಗೆ ಅಂದ್ರೆ ಸರ್, ಮೊನ್ನೆ ತಾತಂಗ್ ದುಡ್ಡ ಅರೇಂಜ್ ಮಾಡ್ತಿದ್ದೀರಾ, ನನ್ ಗೋಲ್ಕಾದಲ್ಲಿ ಒಂದ್ 4000 ಇದೆ ಕೊಡ್ತೀನಿ ತಗೊಳ್ಳಿ ಅಂತಾನೆ ಅವನು ನೋಡಿ ಮಾಡಿ ಅಂತಾನೆ. ಅಷ್ಟು ಪ್ರೀತಿ. ಮನೆಯಿಂದ ಆಂಬ್ಯುಲೆನ್ಸ್ ಕರ್ಕೊಂಡ್ ಬರ್ಬೇಕಾದ್ರೆ ಓಡೋಗ್ಬಿಟ್ಟು ರೂಮಲ್ಲಿ ಕುತ್ಕೊಂಡ್ಕೊಳ್ಳೋ ಅಂತ ಅಳ್ತಾ ಇದ್ದಾನೆ. ನಾನು ಹಿಂಗ್ ನೋಡೇ ಇಲ್ಲ ತಾತನ್ನ, ಆಂಬ್ಯುಲೆನ್ಸ್ ಎಲ್ಲ ಬಂದಿದೆ, ನಂಗೆ ಭಯ ಆಗ್ತಿದೆ. IPL ಹೋಗಲ್ವಾ ಅಂತಾನೆ. ಇವ್ರ ಹಾಸ್ಪಿಟಲ್ ಅಡ್ಮಿಟ್ ಹೋಗ್ತಾರ ಕಣೋ. ಅವನೇ ಓಡೋಗಿ ವಾಕರ್ ಎಲ್ಲ ಕೊಡೋದು ಅವ್ರ ತಾತನ್ಗೆ, ID ಕಾರ್ಡ್ ಎಲ್ಲ ಹಾಕೋದು, ಕಳ್ಸ್ ಬರೋದು. ಹೇಗಿದ್ರು ಅಂತ ಎಲ್ಲ ಗೊತ್ತಲ್ವಾ? ನೋಡಿ ಕಣ್ಣಾರ ನೋಡಿದ. ಈಗ ಒಂದು ಟಿ ಶರ್ಟ್ ತಂದು ಕೊಟ್ರ ಅವನಿಗೆ IPL. ಅವನು ನಿನ್ನ ಹಾಕೊಂಡು ತಾತನ ಮುಂದೆ ಓಡಾಡ್ಬೇಕು, ಅವರು ಓಡಾಡೋ ತರ ಹಾಕ್ತಾರ ಟಿ ಶರ್ಟ್ ನೋಡಿ ಅಂತ ಅವನು. ತುಂಬಾ ಇಷ್ಟ ತಾತ. ನಮ್ಮ ಮನೇಲಿ ಎಲ್ಲಾರ್ಗಿ ಅವನು ಫಸ್ಟ್ ಕರ್ದಿದೆ ತಾತ ಅಂದಿದ್ದು. ಯೂಶಲಿ ಅತ್ತೆ ಬರುತ್ತೆ ಫಸ್ಟ್ ಅಂತಿದ್ರು. ಅವಾಗ ನಾನು ತುಂಬಾ ಖುಷಿ ಪಟ್ಟೆ, ಅತ್ತೆ ಬರುತ್ತಲ್ಲ ನಾನೇ ಅಲ್ವಾ ಅಂತ. ನೋಡಿದ್ರೆ ಉಲ್ಟಾ ಹೊಡೆದ್ಬಿಟ್ಟ, ತಾತ ಅಂತ ಫಸ್ಟ್ ಕಡ್ದಿದ್ದು ಅವನೇನೆ. ಅಷ್ಟು ಪ್ರೀತಿ ಕೊಟ್ಟಿದ್ದಾರೆ ತಾತ. ಏನೋ ಸರ್, ನಿಮ್ಮೆಲ್ಲರಿಗೂ ನಮಸ್ಕಾರ. ಚೆನ್ನಾಗಾದ್ರೆ ಸಾಕು, ಅವ್ರು ಎದ್ದು ನಡೆದ್ರೆ ಸಾಕು ನನಗೆ, ನನ್ನ ಮಕ್ಕಳಿಗೆ. ಈಗ ನಾನು ಈಗ ನೋಡ್ತಾ ಇರೋದು, ಫಸ್ಟ್ ಟೈಮ್ ನೋಡ್ತಾ ಇರೋದಲ್ವಾ, ಅದು ಚೆನ್ನಾಗಾಗುತ್ತೆ. ಥ್ಯಾಂಕ್ ಯು. ಪಾಸಿಟಿವ್ ಆಗಿ ಯೋಚನೆ ಮಾಡ್ಕೊಂಡು ಚೆನ್ನಾಗಿ ಆಗ್ತಾರೆ. ನಿಮಗೂ ಥ್ಯಾಂಕ್ಸ್ ಸರ್, ಅಷ್ಟು ಬಿಸಿ ಇದ್ರು ಬಂದು ಅವ್ರನ್ನ ಮಾತಾಡ್ಸಿ ಹೋಗ್ತಾ ಇದ್ದೀರಾ. ಇಲ್ಲೇ ನಮ್ಮ ಕಲಾವಿದರು, ಅದನ್ನೇ ಸರ್ ನಾನು ಹೇಳ್ತಾ ಇರೋದು. ಕಲಾವಿದ್ರು ಬಿಟ್ಕೊಡಲ್ಲ ಜನ, ಅದನ್ನ ತಪ್ಪ ಅರ್ಥ ಮಾಡ್ಕೊಂಡಿದ್ದಾರೆ. ಅದೊಂದು ಕ್ಲಿಯರ್ ಅದು ಅವ್ರಿಗೆ ಮುಟ್ಟಲ್ಲ. ಇಲ್ಲಿ ಏನೇನ್ ಆಗ್ತಾ ಇದೆ ಅಂತ ಅವ್ರಿಗೆ ಮುಟ್ಟಲ್ಲ. ಕಲಾವಿದರ ಸಂಘ ಇಲ್ವಾ, ನಿರ್ಮಾಪಕರ ಸಂಘ ಇಲ್ವಾ, ಚೇಂಬರ್ ಇಲ್ವಾ ಅಂತ ಅವ್ರು ಕೇಳ್ತಾರೆ. ಬಟ್ ಒಳಗಿಂದ ಈ ಕೆಲಸಗಳೆಲ್ಲ ನಡೀತಾ ಇರ್ತದೆ. ಯಾರ ಹೆಸರು ಹೊರಗೆ ಬರೆದಿದಾಗ ಅವ್ರು ನೋಡ್ಕೊಂಡಿರ್ತಾರೆ ಅಲ್ವಾ? ನೀವು ಕೂಡ ಅಷ್ಟೇ. ಇರಲಿ, ಚೆನ್ನಾಗಿ 15 ದಿವಸ ಇದೇ ಮಂಚ ಈ ತರ ತಗೊಂಡು ಹೋಗ್ಬೇಕು ಮನೆಗೆ. ಇಲ್ಲಾಂದ್ರೆ ಎದ್ದೊಲಬೇಕು. ಒಂದು ವಾರ ಅಲ್ಲಾಡಬಾರ್ದು ಅವ್ರು. ಇವಾಗ ಒಂದು ವಾರ ಮಾತು ಕೇಳ್ತಾ ಇಲ್ಲ, ಪ್ರೋಗ್ರಾಮ್ಗೆ ಹೋಗ್ತೀನಿ ನಾಳೆ ಅಂತಾರೆ. ಅವ್ರು ಬಿಟ್ರೆ ನೀವು ಯಾರು ಇಲ್ಲದ ಹೋಗ್ತಾರಲ್ಲ, ಯಾರನ್ನ ಹಿಡ್ಕೊಂಡು. ಅಯ್ಯೋ ನರ್ಸ್ ಹತ್ರ ಅಂತಿದ್ರು, ಇದನ್ನ ಕಟ್ಟಾಕ್ಸ್ಬಿಟ್ಟಿದ್ವಿ, ಒಂದಿನ ಇಡೀ ಕತ್ರಿ ಕೇಳಿದಾರೆ, ಕಟ್ ಮಾಡಿಸಿ. ನಿನ್ನೆ ಬಂದಾಗ ಕತ್ರಿ ತರಕ್ ಹೋದವ್ರು ಇವಾಗ ಬರ್ತಿದ್ದೀರಾ, ಕಟ್ ಮಾಡಿ, ನಾನು ಅಳಿಯ ಕ್ಯಾಬ್ ಬುಕ್ ಮಾಡ್ತೀನಿ ಅಂತ ಹೇಳಿದಾರೆ, ನಾನು ಹೋಗ್ತೀನಿ ನೂತನ ಮುಖ್ಯಮಂತ್ರಿ ಅಭಿನಂದನ ಕಾರ್ಯಕ್ರಮ ಫುಲ್ ಇನ್ಚಾರ್ಜ್ ನನಗೆ ಕೊಟ್ಟಿದ್ದಾರೆ. ಹೌದಾ? ಇವಾಗ ಪ್ರೋಗ್ರಾಮ್ ಬರ್ತಾ ಇದೆ ಈಗ. ಹೌದು, ನಮ್ಮ ಹತ್ರನೇ ಇದೆ ಎಲ್ಲ. ಕಾಲ್ ಮಾಡಿ ಕೇಳ್ತಾರೆ, ಸರ್ ಒಂದು 15 ದಿನ ಟೈಮ್ ಕೊಡಿ, ಹುಷಾರಿಲ್ಲ ಅಂತ ಹೇಳಿ ಹಂಗೆ ಇದ್ ಮಾಡ್ಕೊಂಡ್ ಬರ್ತಾರೆ. ಅದೇನಪ್ಪ ನಮ್ದು ಅದೇ ಈ ಒಂದ್ ಗಾದೆ ಇದೆಯಲ್ಲ ಸರ್, ಕುಂಬಳಕಾಯಿ ಅಷ್ಟು ಬುದ್ಧಿ ಇದ್ರು ಸಾಸಿವೆ ಅಷ್ಟು ಅದೃಷ್ಟ ಇರ್ಬೇಕು ಅಂತ. ಅದು ನಮ್ಮ ಜೀವನದಲ್ಲಿ ಕಮ್ಮಿ ಆಗ್ಬಿಟ್ಟಿದೆ. ನಾವೆಷ್ಟು ಬೇಡ್ಕೊಂಡ್ರು ದೇವ್ರ ಹತ್ರ, ಒಂದೊಂದ್ಸತಿ ಬೇಜಾರಾಗುತ್ತೆ ದೇವ್ರೇ ಇಲ್ವೇನೋ ಅಂತ. ಬಟ್ ಈ ತರ ನೀವು ಬಂದು ಮಾತಾಡೋದು, ಆಮೇಲೆ ಜನ ಸ್ಪಂದಿಸೋದೆಲ್ಲ ನೋಡಿದಾಗ ಯಾವ್ದೋ ಒಂದ್ ರೂಪದಲ್ಲಿ ದೇವ್ರು ಬರ್ತಾ ಇದಾರೆ ನಮ್ಮ ಜೀವನದಲ್ಲಿ ಅಂತ ಅನ್ಸುತ್ತೆ ಸರ್. ಅಷ್ಟೇ. ಈ ಕೂದಲೆಲ್ಲ ಹೀಗಿದೆಯಾ? ಹಾಗೆ ಬಿಡಲ್ಲ, ತೆಗಿಲಿಕ್ಕೆ ಬಿಡಲ್ಲ. ಇಲ್ಲ, ಅದಿದ್ರೆ ದೇವ. ಏನಂತೆ ಸರ್ ನೀವು ನಮ್ಮಲ್ಲ, ಆಂಬ್ಯುಲೆನ್ಸ್ ಬಂದಿದೆ ಕರ್ಕೊಂಡ್ ಹೋಗ್ತಾ ಇದೀವಿ ಅಂತಂದ್ರೆ, ನನ್ ಕೂದ್ಲು ಹುಷಾರಮ್ಮ, ಬಾಚ್ಬಿಟ್ಟು ಜಡೆ ಹಾಕು, ಹಾಳಾಗುತ್ತಿಲ್ಲ ಅಂದ್ರೆ ಅಂತ. ಅಯ್ಯೋ, ತಲೆ ಹಾಸ್ಪಿಟಲ್ ಅಲ್ಲೂ ಇರ್ಬೇಕು, ಎಲ್ಲಾದ್ರೂ ಕೂತ್ಕೊಂಡು ಹೊರಗಡೆ ಬರ್ತಾರೆ ಸರ್. ಬಾಚ್ಕೊಂಡೆ ನಾನ್ ಹಿಂಗೆ ಇರ್ತೀನಿ, ಅವ್ರ ತಲಾ ಬಾಚ್ಕೊಂಡು ಹಿಂಗ್ ಅನ್ಕೊಂಡೆ ಹೊರಗಡೆ ಬರೋದು. ಆ ವೀಲ್ ಚೇರ್ ಅಲ್ಲಿ ಕೂರಕ್ಕೂ ಈಗ ಹುಷಾರಿಲ್ಲ, ಅದಕ್ಕೆ ಸ್ವಲ್ಪ ವೈಟ್ ಹೇರ್ ಇದೆ, ಒಂದು ಚೂರ್ ಬರಂಗಿಲ್ಲ. 20 ಫೋನ್ ಮಾಡ್ತಾರೆ, ಬಂದ್ಬಿಟ್ಟಿದೆ, ಡೈ ತಂದ್ಕೊಡು ಅಂತ. ಡೈ ಹಾಕೊಂಡು ವೈಟ್ ಆಗ್ಬಿಟ್ಟಿದ್ರು, ಇಲ್ಲೇ ಕೂತ್ಕೊಂಡು ಹಾಕ್ಬೇಕು. ಮಗಳು ದಾಡಿ ಬಿಡ್ಬೇಡ, ದಾಡಿ ಬಿಟ್ಟು ಸೆಂಟಿಮೆಂಟ್ ಆಗಿ ನಾನು ದಾಡಿ ಬಿಟ್ರೆ ಮನೇಲಿ ಯಾರಾದ್ರೂ ಹಾಸ್ಪಿಟಲ್ ಹೋಗ್ತೀವಿ. ಹೌದಾ? ಅವ್ರ ಸೆಂಟಿಮೆಂಟ್ ದಾಡಿ ಬಿಡಲ್ಲ ನಾನು. ಇದು ಅನಿವಾರ್ಯ. ಈಗ ಮನೆಗೆ ಹೋಗಿ ಎಲ್ಲ ನೀಟ್ ಕ್ಲೀನ್ ಮಾಡಿ, ತಲೆ ಬಾಚಿ, ಜುಟ್ಟು ಹಾಕೊಂಡು. ಅವ್ರಿಗೆ ಹೋಗೋ ಚಿಂತೆ ಇಲ್ಲ, ಕೂದಲು ಹಾಳಾಗುತ್ತೆ, ಬಾಚ್ಬಿಡು ಫಸ್ಟ್, ಬೇಗ ಬಾಚ್ಬಿಟ್ಟು ಒಂದ್ ರಬ್ಬರ್ ಬ್ಯಾಂಡ್ ಹಾಕ್ಬಿಡು. ಆ ಕೂದಲ್ ಹೆಂಗ್ ಬೆಳೆಸಿದೀನಿ ನಾನು, ಕೇಳು. 2 ಕಣ್ಣು. ಅಯ್ಯೋ, ಯಾವಾಗ್ಲೂ ಮಸಾಜ್ ಮಾಡಿ ಆ ಕಾಲಕ್ಕೆ. ತುಂಬಾ ಕಾನ್ಶಿಯಸ್ ಸರ್ ಅವರು, ಹೆಲ್ತ್ ನೋಡ್ಕೊಂಡಿದಾರೋ ಇಲ್ವೋ
ಹೇರ್ ಅಂತೂ ತುಂಬಾ ಕಾನ್ಶಿಯಸ್ ಸರ್ ಅವ್ರು. ಅವ್ರಿಗೆ ಉದ್ರದೇ ಇಲ್ಲ ಸರ್. ಅದೇ ಇಷ್ಟು ಅನಸ್ತೇಶಿಯಾ ಹೋಗಿದೆ, ಹೇರ್ ಫಾಲೇ ಇಲ್ಲ. ನಮ್ಗೊಂಚೂರು ಏನಾದ್ರು ಹೌದೌದು. ಜ್ವರ ಬಂದು ಡ್ರಿಪ್ಸ್ ಹಾಕೊಂಡ್ರೆ ಇಷ್ಟಿಷ್ಟು ಉದುರುತ್ತೆ. ಕಾರಣ ಯಾರು ಗೊತ್ತಾ? ಯಜಮಾನ್ರು ಡಾಕ್ಟರ್ ರಾಜ್ಕುಮಾರ್. ಹೇಗೆ ಅವ್ರು ಬರೋರು ಚಾಮುಂಡೇಶ್ವರ ಒಳಗಡೆ ಬರೋರಲ್ಲ, ಸುತ್ತಮುತ್ತ ಒಂದು ರೌಂಡ್ ಹೊಡೆದ ಮೇಲೆ ಚಾಮುಂಡಿ ಬಂದ್ಬಿಟ್ಟು ಚಾಮುಂಡಿ ಸ್ಟ್ಯಾಚುಗೆ ಒಂದು ಸಾಷ್ಟಾಂಗ ನಮಸ್ಕಾರ ಹಾಕ್ಬಿಟ್ಟು ಒಳಗೆ ಬರೋರು. ನಾನು ಈಗಲೇ ಹೆಡ್ಫೋನ್ ಹಾಕೊಂಡು ಕೆಲಸ ಮಾಡ್ತಾ ಇದ್ದೆ, ಕೆಲಸ ಮಾಡ್ತಾ ಇದ್ರೆ ಹೆಡ್ಫೋನ್ ಹಾಕೊಂಡು ಹಿಂದ್ಗಡೆ ಬರೋದು, ಬಂದು ಕೂದಲು ಹಿಡಿಯೋರು. ನನಗೆ ಯಾರು ಕೂದಲು ಹಿಡಿದ್ರು ಅಂದ್ರೆ ಅಷ್ಟು ಧೈರ್ಯ ಇರೋದು ಯಾರಿಗೆ? ರಾಜಕುಮಾರಿಗೆ ಒಬ್ರಿಗೆ ಹಿಂಗ್ ಹಿಡಿದು ಕೂದಲು ಹಿಂಗೆ ತಂದೆ ತರ ಇದೆ ಅನ್ನೋರಂತ ಇದೆ. ಎಲ್ಲ ಹಿಂಗ್ ಹಿಡಿಯೋರು. ದೇವರು ಯಾವುದೇ ಕಾರಣ ಕೂದಲು ತೆಗಿಕೋಬೇಡ, ನಿನ್ ಮುಖಕ್ಕೆ ಕಳೆ ಇದೆ ಬಾರ್ಸ್ಬಿಟ್ಟು ಹಿಂಗ ಅಂತೀಯಲ್ಲ, ಅದು ಇರ್ಬೇಕು. ಯು ಕಾಂಟ್ ಬಿಲೀವ್. ಅಮ್ಮ ತಿಳೋದ್ರು ತೆಗ್ದಿಲ್ಲಲ್ಲ, ತೆಗ್ದಿದ್ದಾರೆ ಅಂದ್ರೆ ಕತ್ರೆಗೆ ಮೂರುಡಿ ಅಂತಾರಲ್ಲ. ನೆಕ್ಸ್ಟ್ ಡೇನೆ ತುಮಕೂರು ಉತ್ಸವಕ್ಕೆ ಇತ್ತು. ಅಮ್ಮ ತೀರೋದು ನೆಕ್ಸ್ಟ್ ಡೇ. ಅವರು ಉಸಿರು ಇರುವಾಗ್ಲೇ ಒಪ್ಪಿಸ್ಕೊಂಡ್ರು, ಕೈಯಲ್ಲಿ ಕೈ ಇಟ್ಟಿ ದವಮ ಅಂತ ಇದ್ರು. ದವಮ, ನೀನ್ ನನ್ ಸತ್ರುನು ನೀವ್ ಕೂದಲು ತೆಗಿಬಾರ್ದು, ನಿನ್ ಕಲೆಗೆ ಅದು ತುಂಬಾ ಪವರ್ ಇದೆ. ಅಮ್ಮ ಹೆಂಗ ಮಗ ಹಂಗೆ ಹಂಗೆ ಅಂತ ಇದ್ರು. ಅಮ್ಮನೂ ಹೇಳಿದೆ, ನಾನು ಸೇಮ್ ನನ್ನ ಕೂದಲು ನನ್ನ ಫೇಸ್ ಅಮ್ಮ ಎರಡು ಒಂದೇ. ಆಯ್ತು, ನಾವು ಹೊಡ್ತೀವಿ. ಹೊರಟ ಮೇಲೆ ನಾವು ಅದೇನೇನು ಮಾಡ್ತೀವೋ ಅದೆಲ್ಲ ರಾಜಕೀಯವಾಗಿ ಕೂಡ, ಅಂದರೆ ನಮ್ಮ ಪೊಲಿಟಿಷಿಯನ್ ಯಾರಿದ್ದಾರೋ, ಇವತ್ತು ನನ್ನ ಮಗಳೇನು ಕೇಳಿದ್ರು ಮಾತಾಡ್ತಾ ಇದ್ರು ಪೊಲಿಟಿಷಿಯನ್ ಇದ್ದಾರಲ್ಲ, ಅವರ ಸಹಾಯಕರೆಲ್ಲ ಯಾರಿದ್ದಾರೋ, ಅವ್ರ ಮ್ಯಾನೇಜರ್ ಅಥವಾ ಅವರ ಪ್ರೆಸ್ ಸೆಕ್ರೆಟರಿಗಳು, ಅವ್ರು ನನಗೆ ತುಂಬ ಆತ್ಮೀಯರು. ಸೊ ಅವರಿಗೆ ನಾನು ಕಾಲ್ ಮಾಡಿ ಮಾತಾಡ್ಬಿಟ್ಟು ಏನೇನಾಗುತ್ತೋ ಅದು ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಒಳ್ಳೇದಾಗುತ್ತೆ, ಯಾವುದಿದ್ರು ಒಳ್ಳೇದಾಗುತ್ತೆ. ಬರಲ್ಲ ನಾವು ಅವ್ರು ನಡಿಬೇಕು ಸರ್. ಥ್ಯಾಂಕ್ ಯು. ಆಗುತ್ತೆ ಅಂದರೆ ಇನ್ನೊಂದು ಕಾಲು ಬೇಕು ಅಂತ ಹೇಳಲ್ಲ, ಆರ್ಟಿಫಿಷಿಯಲ್ ಒಂದು ಬಂದೇ ಬರ್ತದೆ. ಇದೆ ಸರ್, ಅದು ಕಾಲಿಗಿದೆ. ಅಂದ್ರೆ ಈಗ ಅದೇ ಸೊಂಟದ ಪ್ರಾಬ್ಲಮ್ ಇದೆಯಲ್ಲ, ಈ ಕಾಲು ಸ್ವಲ್ಪ ಬೆಂಡ್ ಆಗಿದೆ. ಈ ಕಾಲನ್ನು ನಮ್ಗೆ ಸರಿ ಹೋದ್ರೆ ಅವ್ರು ನಡಿಬೋದು. ಈಗ ಒಂದು ವಾರ ರೆಸ್ಟ್ ತಗೊಂಡ್ರೆ ಅದೆಲ್ಲ ಕಟ್ಟಿ ಈ ತರ ಮೂಟ ಕಟ್ತಾರೆ ನೋಡಿ. ಈ ಕಾಲ್ ಸ್ಟೇಟ್ ಬರುತ್ತೆ. ಅದೇ ಆಗಿನ ಕಾಲದಲ್ಲಿ ಕಟ್ತಿದ್ರಲ್ಲ, ಬಿಡ್ತಾರೆ, ಟ್ರಾಕ್ಷನ್ ಸ್ಟೇಟ್ ಆಯ್ತು. ಇವತ್ತು ಯಾಕೋ ಕಟ್ಟಿಲ್ಲ. ಇವತ್ತು ಇಲ್ಲೊಂಚೂರು ಇನ್ಫೆಕ್ಷನ್ ಇದೆಯಲ್ಲ, ಸ್ವಲ್ಪ ಅದು ಸುಧಾರಿಸ್ಕೊಳ್ಳಿ, ಅದ ಡ್ರೆಸ್ಸಿಂಗ್ ಈಗ ಮಾಡಿದ್ದಾರೆ. ಇರುತ್ತೆ ಕಾಲು ಸ್ಟೇಟ್ ಇಲ್ಲ ಅವರೇ ಮಾಡ್ಲಿ ಸುಮ್ಮನೆ. ಸ್ಟೇಟ್ ಇರುತ್ತೆ. ಇವತ್ತು ಗಣೇಶ್ ಸಾರು, ಬಿ ಸುರೇಶ್ ಇವರೆಲ್ಲ ಇದ್ದಿದ್ದಕ್ಕೆ ಈ ಟಿವಿ, ಇವರೆಲ್ಲ ರಾಮೋಜಿ ಸರ್, ರಾಮೋಜಿ ಅಲ್ಲ ಆರಂಭದಲ್ಲಿ ಹೈದರಾಬಾದ್ ಅಲ್ಲಿ ಟೆಲಿಕಾಸ್ಟ್ ಆಗ್ತಿದ್ದಲ್ಲೇ ಇಲ್ಲ, ಅಲ್ಲೆಲ್ಲ ನಮ್ಮ ಸ್ನೇಹಿತರಿದ್ರು. ಡಿ ಟಿವಿಗಾಗಿ ತುಂಬಾ ಕಾರ್ಯಕ್ರಮ ಮಾಡಿಕೊಟ್ಟಿದ್ದೇನೆ ನಾನು ಹೈದರಾಬಾದ್. ಗೊತ್ತವ್ರಿಗೆ, ಅದನ್ನು ಹೇಳ್ತಾ ಇರೋದು. ಆವಾಗ ಡ್ರಮ್ಸ್ ತಗೊಂಡು ಹೋಗ್ತಾ ಇಲ್ಲ ನಾನು, ಬರೀ ಒಂದು ಟೇಬಲ್ ಅವೆಲ್ಲ. ಹೌದಾ? ನೋಡಿ ಕೂತ್ಕೊಂಡಾಗ ಹಳೆದೆಲ್ಲ ಫ್ಲಾಶ್ ಬ್ಯಾಕ್. ಕನ್ನಡಾಭಿಮಾನಿ ತುಂಬಾ ಇಷ್ಟ. ಅದಕ್ಕೆ ಎಷ್ಟು ಚೆನ್ನಾಗಿ ಮಾತಾಡ್ತಾರೆ ಕನ್ನಡ. ತುಂಬಾ ಮಕ್ಕಳು ಮಗ ಅಷ್ಟೇ. ಮದ್ವೆ ವೆಡ್ಡಿಂಗ್ಸ್ ಅಲ್ಲೆಲ್ಲ ಆಂಕರಿಂಗ್ ಮಾಡ್ತೇನೆ ಸರ್, ಬಟ್ಲೆಸ್ ಮೇಕಪ್ ಆರ್ಟಿಸ್ಟ್ ಕೂಡ ನಾನು. ಅದೇ ಫೀಲ್ಡ್ಗೆ ಬಂದಿದೀವಿ ನಾವು. ಓಕೆ, ಕಲಾಕಾರರು ಅದೇ ಫೀಲ್ಡ್ಗೆ ಬಂದಿದೀವಿ. ನಮ್ಗೆ ಬಿಡಕ್ ಇಷ್ಟ ಇಲ್ಲ, ಯಾಕಂದ್ರೆ ನಾವು ಇಷ್ಟು ಇದೀವಿ, ಇಷ್ಟು ಊಟ ತಿಂದಿದೀವಿ, ಅದೆಲ್ಲ ನಮ್ಗೆ ಕರ್ನಾಟಕ ಮತ್ತೆ ಸ್ಯಾಂಡಲ್ವುಡ್ ಇಂದಾನೇ ಆಗಿರೋದು. ಹಂಗಾಗಿ ನಾವು ಬಿಡಲ್ಲ ಸರ್. ನಾವು ತುಂಬಾ ಖುಷಿ, ಪ್ರೀತಿ ಇದೆ ನಮ್ಗೆ ತುಂಬಾ. ನಮ್ಮಿಂದ ಹಿರಿಯರಿಗೆ ಕೈಯಿಂದ ಏನಾದ್ರು ಆಶೀರ್ವಾದ ಮಾಡಿ. ಓಂ ಗಣೇಶಾಯ ನಮಃ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಮತ್ತೆ ನಾನು ವಿಚಾರಿಸ್ತಾ ಇರ್ತೀನಿ ಮಗ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಇನ್ನೊಂದ್ಸತಿ ಹೇಳ್ತೀನಿ, ಕರ್ನಾಟಕ ಜನರಿಗೆ ತುಂಬಾ ಧನ್ಯವಾದಗಳು. ಜೊತೆಲಿ ಇದ್ದಿದ್ದೆಲ್ಲ ಕಲಾವಿದರು ಮಾತಾಡ್ಸಿರೋರು, ಅವ್ರಿಗೂ ಧನ್ಯವಾದ. ಸ್ಪೆಷಲ್ ಅಲ್ಲ, ಈಗಲೇ ಸ್ವಲ್ಪ ಫ್ರೆಶ್ ಆಗಿರ್ತಾರೆ ಅವರು. ನಾವು ಬಂದು ಮಾತಾಡ್ಕೊಂಡು ಹೋದ್ವಲ್ಲ, ಸೊ ಹಾಗೇ ಕೂತ್ಕೊಂಡು ಯೋಚನೆ ಮಾಡೋ ಬದಲು ಒಬ್ರು ಯಾರಾದ್ರೂ ಮಾತಾಡಿದ್ರೆ ಸ್ವಲ್ಪ ಫ್ರೀ ಆಗ್ಬಿಡ್ತಾರೆ. ಇವ್ರಿಗೆ ಅಕ್ಷರಮಾಲಾ ಹೇಳಿದ್ರು, ನಮ್ ದೇವನೇ ಇದ್ದಾರೆ, ಅಕ್ಷರಮಾಲಕ್ಕೆ ಹೋಗಿ ಅಂತ ಅವ್ರ ಹತ್ರ 1000 ಪಿಕ್ಚರ್ ಮಾಡಿದ್ದಾರೆ. ತುಂಬಾ ಇಷ್ಟ ಇಬ್ಬರಿಗೆ. ಹಂಸಲೇಖನು ಎಲ್ಲ ಫೋನ್ ಮಾಡಿ ಮಾತಾಡಿದ್ರು, ತುಂಬಾ ಇಷ್ಟ ಇವ್ರಂದ್ರೆ. ನಾ ಹೊಡ್ಲಾ? ಥ್ಯಾಂಕ್ ಯು.